ಸಾಲಗಾರರ ಕಾಟದಿಂದ ಆತ್ಮಹತ್ಯೆ ಪತ್ನಿಯಿಂದ ನಗರ ಠಾಣೆಗೆ ದೂರು. ಚಿಂತಾಮಣಿ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯ ಅಗ್ರಹಾರದ ನಿವಾಸಿ ಲಕ್ಷ್ಮೀನಾರಾಯಣ 26 ಸಾಲಗಾರರ ಕಾಟದಿಂದ ಭಾನುವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಅವರ ಪತ್ನಿ ನಂದಿನಿ ನಗರ ಠಾಣೆಗೆ ದೂರು ನೀಡಿದ್ದಾರೆ. ಅಗ್ರಹಾರದ ಶ್ರೀನಿವಾಸ್ ಅವರ ಮಗ ಲಕ್ಷ್ಮೀನಾರಾಯಣ ಅವರೊಂದಿಗೆ 2023ರಲ್ಲಿ ನನ್ನ ವಿವಾಹವಾಗಿತ್ತು. ಲಕ್ಷ್ಮೀನಾರಾಯಣ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡುತ್ತಿದ್ದರು. ಮದುವೆಗೆ ಮುಂಚೆ ನನ್ನ ಗಂಡ ಅದೇ ಬಡಾವಣೆಯ ಅಕ್ಷಯ್ ಮತ್ತು ಮಂಜುನಾಥ್ ಎಂಬುವವರಿಂದ 2 ಲಕ್ಷ ಸಾಲ ಪಡೆದಿರುವ ವಿಚಾರ ತಿಳಿಸಿದ್ದರು. ಅವರಿಗೆ ಪ್ರತಿ ತಿಂಗಳು ಇಎಂಐ ಕಟ್ಟುತ್ತಿದ್ದು, ಇದುವರೆಗೆ 1,60,000 ಪಾವತಿಸಿದ್ದರು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಸುಮಾರು 8 ದಿನಗಳ ಹಿಂದೆ ಅಕ್ಷಯ್ ಮತ್ತು ಮಂಜುನಾಥ್ 2 ರಿಂದ 3 ಬಾರಿ ಫೋನ್ ಮಾಡಿ ನೀನು ಕಟ್ಟಿರುವ ಹಣ ಬಡ್ಡಿಗೆ ಸಾಕಾಗಿದೆ. ಅಸಲು 2 ಲಕ್ಷ ರುಗಳನ್ನು ವಾಪಸ್ ಕೊಡು ಎಂದು ಪೀಡಿಸುತ್ತಿದ್ದರು. ನಿನ್ನ ಪತ್ನಿಯನ್ನು ಅಡ್ಡ ಇಟ್ಟು ಹಣ ಕೊಡು, ಇಲ್ಲದಿದ್ದರೆ ನೇಣು ಹಾಕಿಕೊಂಡು ಸಾಯಿ. 1 ವಾರದಲ್ಲಿ ಹಣ ಕೊಡದಿದ್ದರೆ ನಿನಗೊಂದು ಗತಿ ಕಾಣಿಸುತ್ತೇವೆ ಎಂದು ಬೆದರಿಕೆ ಹಾಕಿದ್ದರು. ಯಾವುದಾದರೂ ಹಣ ಹೊಂದಿಸಿಕೊಂಡು ಅವರ ಹಣವನ್ನು ಕೊಟ್ಟು ಬಿಡೋಣ ಎಂದು ಮಾತನಾಡಿಕೊಂಡಿದ್ದೆವು. ಜೂನ್ 14ರಂದು ಮತ್ತೆ ಫೋನ್ ಮಾಡಿ ಅಶ್ಲೀಲವಾದ ಮಾತುಗಳಿಂದ ಹಣ ಕೊಡಲಾಗದಿದ್ದರೆ ವಿಷ ತೆಗೆದುಕೊಂಡು ಸಾಯಿ ಎಂದು ಪ್ರೇರೇಪಣೆ ಮಾಡಿ ನಿಂದಿಸಿದ್ದರು. ಅದೇ ದಿನ ಸಂಜೆ 5 ಗಂಟೆ ಸಮಯದಲ್ಲಿ ನನ್ನ ಗಂಡ ಮನೆಯ ಮುಂದೆ ಪ್ರಜ್ಞೆ ತಪ್ಪಿ ಬಿದ್ದನು. ನಮ್ಮ ಮಾವ ಹಾಗೂ ಅಕ್ಕಪಕ್ಕದವರು ಆಸ್ಪತ್ರೆಗೆ ದಾಖಲಿಸಿದರು. ಪ್ರಥಮ ಚಿಕಿತ್ಸೆ ನೀಡಿದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲಿಸಿದ್ದೆವು. ಆಸ್ಪತ್ರೆಯಲ್ಲಿ ಮೃತಪಟ್ಟರು. ಅಕ್ಷಯ್ ಮತ್ತು ಮಂಜುನಾಥ್ ಸಾಲದ ಹಣ ವಿಚಾರವಾಗಿ ಪೀಡಿಸಿ ಸಾಯಿ ಎಂದು ಪ್ರೇರಣೆ ಮಾಡಿದ್ದರಿಂದ ನನ್ನ ಗಂಡ ಯಾವುದೋ ವಿಷದ ಮಾತ್ರೆಗಳನ್ನು ತಿಂದು ಮೃತಪಟ್ಟಿದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ನಗರ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ.